ನಮಸ್ತೆ. ಸೊ ನಾವಿವತ್ತು ಒನ್ ಆಫ್ ದ ಮೋಸ್ಟ್ ಕಾಮನ್ ಸಮಸ್ಯೆ ಇಂಡಿಯಾದಲ್ಲಿರೋದು ಸಂಧಿವಾತ ಇಲ್ಲಾಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡೋಣ. ಸೊ ಈ ಸಂಧಿವಾತ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಏನು? ಇದು ನಿಮ್ಮದು ಬ್ಲಡ್ಡಲ್ಲೇ ಬರುವಂಥ ಸಮಸ್ಯೆ. ಸೊ ಏನಾಗುತ್ತೆ ಅಂದರೆ ರಕ್ತದಲ್ಲಿ ಊತ ಅನ್ನೋದು ಬಂದಾಗ ಈ ರಕ್ತ ಎಲ್ಲೆಲ್ಲಿ ಆಯಾ ಮೂಳೆಗಳಿಗೆ ಹೋಗುತ್ತೋ, ಜಾಯಿಂಟ್ ಹೋಗುತ್ತೋ ಅಲ್ಲೆಲ್ಲ ನಿಮಗೆ ಪೇಯ್ನ್ಸ್ ಅಂತ ಬರುತ್ತೆ. ಇದು ಮಲ್ಟಿಪಲ್ ಜಾಯಿಂಟ್ ಪೇಯ್ನ್ಸ್ ಅಂತ ಅಂತೀವಿ. ಸೊ ಈ ಥರ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಚಳಿಗಾಲದಲ್ಲಿ ನೋವು ಜಾಸ್ತಿ ಆಗ್ತಾ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಅಂತಾರೆ. ಕೆಲವರಿಗೆ ಮಂಡಿಯಲ್ಲೂ ಕೂಡ ನೀರು ಅನ್ನೋದು ತುಂಬಿಕೊಳ್ಳೋಕೆ ಶುರು ಮಾಡುತ್ತೆ. ಸೈನೋವೈಟಿಸ್ ಅಂತ ಒಂದು ಪಿಕ್ಚರ್ ನಾವು ಅಲ್ಟ್ರಾಸೌಂಡ್ ಮಾಡಿದ್ರು ಗೊತ್ತಾಗುತ್ತೆ. ಇದ್ರ ಡಯಾಗ್ನೋಸಿಸ್ ಏನು? ಇದು ಕೆಲವು ಡಯಾಗ್ನೋಸಿಸ್ ಕ್ರೈಟೀರಿಯಾ ಅಂತ ಇರುತ್ತೆ. ನೋವು ಯಾವಾಗಿಂದ ಬರ್ತಾ ಇದೆ, ಎಷ್ಟು ವರ್ಷದಿಂದ ಇದೆ, ಫ್ಯಾಮಿಲಿಲಿ ಯಾರಿಗಾದ್ರೂ ಸಂಧಿವಾತ ಇದೆಯಾ, ಎಷ್ಟು ಪಾಯಿಂಟ್ಸಲ್ಲಿ ನೋವಿದೆ, ಮಂಡಿಲಿ ಅಲ್ಟ್ರಾಸೌಂಡಲ್ಲಿ ನೀರು ತುಂಬಿದೆಯಾ ಇಲ್ವಾ, ಆಮೇಲೆ ಕೆಲವು ಬ್ಲಡ್ ಟೆಸ್ಟ್ ESR, CRP, RA ಫ್ಯಾಕ್ಟರ್, anti-CCP ಅಂತ ಕೆಲವು ಬ್ಲಡ್ ಟೆಸ್ಟ್ ಇರ್ತವೆ. ಇದೆಲ್ಲ ಮಾಡಿ ಕನ್ಫರ್ಮೇಷನ್ ಆದರೆ ಸಂಧಿವಾತ ಅಂತ ಕನ್ಫರ್ಮ್ ಆಗುತ್ತೆ. ಇದಕ್ಕೆ ನೀವು ರುಮಟಾಲಜಿಸ್ಟ್ ಅಥವಾ ಜನರಲ್ ಫಿಸಿಷಿಯನ್ ಯಾರನ್ನೇ ಭೇಟಿ ಆದರೂ ಅದಕ್ಕೆ ಅಂತ ನಿಮಗೆ ಸಪ್ರೇಟ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಸಂಧಿವಾತದಲ್ಲಿರೋರಿಗೆ ಮಂಡಿ ನೋವು ಬಂದರೂ, ಸೊಂಟ ನೋವು ಬಂದರೂ ಕೂಡ ನಮ್ಮಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನೋದನ್ನು ಮಾಡ್ಬೋದು.